ಬೆಂಗಳೂರಿನಲ್ಲಿ ಮಹಿಳೆಯ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಕೊಲೆ ಆರೋಪಿಯನ್ನ ಬಂಧಿಸಿದ ಬಳಿಕ ಈ ಕೊಲೆಗೆ ಕಾರಣ ಏನು ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಮಹಿಳೆಯ ಕೊಲೆ ಕೇಸ್ ಸಿಸಿಟಿವಿ ದೃಶ್ಯವನ್ನು ಆಧರಿಸಿ ಅಸ್ಸಾಂ ಮೂಲದ ವ್ಯಕ್ತಿಯನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ಮಹಿಳೆ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ಆರೋಪಿ ಸಂಶುದ್ದೀನ್. ಕೊಲೆಯಾದ ಆಶಾ ಜೊತೆ 2 ವರ್ಷದಿಂದ ಈ ಸಂಶುದ್ದೀನ್ ಇದ್ದ ಅನ್ನುವಂಥ ವಿಚಾರ. ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ ಇಬ್ಬರು ಅಲ್ಲೇ ಪರಿಚಯ ಆಗುತ್ತೆ. ಆಶಾ ಮನೆಗೆ ಕುಡಿದು ಬರ್ತಾ ಇದ್ಲು ಅಂತ ನಿತ್ಯ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತಂತೆ. ನಿನ್ನೆ ಜಗಳ ಅತಿರೇಕಕ್ಕೆ ಹೋಗಿ ಆಶಾಳನ್ನ ಕೊಲೆ ಮಾಡಿದ್ದಾನೆ ಆರೋಪಿ ಸಂಶುದ್ದೀನ್. ಹುಳಿಮಾವಿನಿಂದ ಬೈಕ್ನಲ್ಲೇ ಮೃತದೇಹ ತಂದಿದ್ದಂತೆ ನೋಡಿ ಕೊಲೆ ಆರೋಪಿ. ಸದ್ಯ ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರು ಆರೋಪಿ ಸಂಶುದ್ದೀನನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಮಹಿಳೆ ಗಂಡ ಇರಲಿಲ್ಲ, ಬಟ್ ಇಬ್ಬರು ಮಕ್ಕಳಿದ್ರು. ಈ ಕಡೆ ಈತನಿಗೆ ಸಂಶುದ್ದೀನ್ಗೆ ಹೆಂಡತಿ ಇದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ. ಬಟ್ ಅವರು ಅಸ್ಸಾಂನಲ್ಲಿ ಇದ್ರಂತೆ. ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗಿದೆ. ಹಾಗಾಗಿ ಇಲ್ಲೇ ಮನೆ ಮಾಡಿಕೊಂಡು ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇಬ್ಬರು ಕೂಡ ಇರ್ತಾರೆ. ದಿನ ಕುಡಿದು ಬರ್ತಾ ಇದ್ಲು ಅನ್ನೋ ಕಾರಣಕ್ಕೆ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು. ಬಟ್ ಈಗ ಗಲಾಟೆ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯವಾಗಿದೆ ಅನ್ನುವಂಥ ವಿಚಾರ